ನಡೆದಾಡುವ ದೇವರಿಗೊಂದು ಭಾವೈಕ್ಯತೆ ಶ್ರದ್ಧಾಂಜಲಿ. ಹಿಂದೂ ಮುಸ್ಲಿಂ ಬಾಂಧವರಿಂದ ಶತಮಾನದ ಮಹಾಯೋಗಿಗೆ ಶಿರಸಾಷ್ಟಾಂಗ ಪ್ರಣಾಮಗಳು. ಶಿವಕಾರುಣ್ಯ ಸ್ವರೂಪಿಗೆ ಭಾವಪೂರ್ವ ನಮನ. ಕರ್ತವ್ಯ ನಿರತ ಗ್ರಾಮ ಲೆಕ್ಕಾಧಿಕಾರಿಯ ಮೇಲೆ ಹಲ್ಲೆ ಖಂಡಿಸಿ ಗ್ರಾಮ ಲೆಕ್ಕಾಧಿಕಾರಿಗಳಿಂದ ಪ್ರೊಟೆಸ್ಟ್. ಗುಂಡಾಗಿರಿಯ ದೌಲತ್ತು ತೋರಿಸಿದವರನ್ನು ಬಂಧಿಸಿ ಎಂದು ಪಟ್ಟು. ಕೈ ಶಾಸಕ ಗಣೇಶ್ ಮೇಲೆ ಎಫ್ಐಆರ್ ರೆಡಿ. ಹಲ್ಲೆ ಮಾಡಿದ ಎಂಎಲ್ಎಗಾಗಿ ಪೊಲೀಸರ ಹುಡುಕಾಟ. ಹಲ್ಲೆ ನಡೆಸಿದ ಶಾಸಕನನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದೇವೆ ಎಂದರು ಡಿಸಿಎಂ. ಎಸ್9 ಟಿವಿಗೆ ಸ್ವಾಗತ. ನಾನು ಭಾಗ್ಯಶ್ರೀ. 5ನೇ ಭಾಗದ ಮುಳುಗಡೆ ಹಣ ನೀಡುವಂತೆ ಆಗ್ರಹಿಸಿ ಕವಟಕೊಪ್ಪ ಗ್ರಾಮದ ದಲಿತ ನಿವಾಸಿಗಳು ನಡೆಸುತ್ತಿರುವ ಉಪವಾಸ ಸತ್ಯಾಗ್ರಹ 4ನೇ ದಿನಕ್ಕೆ ಮುಂದುವರೆದಿದೆ. ಸ್ಥಳಕ್ಕೆ ಆಗಮಿಸಿದ ತಹಸೀಲ್ದಾರ್ ಹಾಗೂ ಅಥಣಿ ಮಾಜಿ ಶಾಸಕರು ಉಪವಾಸ ನಿರತರನ್ನು ಮಾತನಾಡಿಸುವ ಯತ್ನ ನಡೆಸಿದರು. 5ನೇ ಭಾಗದ ಮುಳುಗಡೆ ಹಣ ನೀಡುವಂತೆ ಆಗ್ರಹಿಸಿ ಕವಟಗುಪ್ಪ ಗ್ರಾಮದ ದಲಿತ ನಿವಾಸಿಗಳು ನಡೆಸುತ್ತಿರುವ ಉಪವಾಸ ಸತ್ಯಾಗ್ರಹ 4ನೇ ದಿನ ಮುಂದುವರೆದಿದೆ. ಉಪವಾಸ ಸತ್ಯಾಗ್ರಹ ಮಾಡುತ್ತಿರುವ ಸ್ಥಳಕ್ಕೆ ಆಗಮಿಸಿದ ತಹಸೀಲ್ದಾರ್ ಎಂಎಂ ಬಳಿಗಾರ್ ಹಾಗೂ ಅಥಣಿ ಮಾಜಿ ಶಾಸಕರಾದ ಶಹಜಾನ್ ಡೊಂಗರ್ಗಾಂವ್ ಉಪವಾಸ ನಿರತರನ್ನ ಮಾತನಾಡಿಸುತ್ತಿದ್ದಂತೆ ಹೋರಾಟಗಾರರು ಅಧಿಕಾರಿಗಳು ಮಾಡಿರುವ ಬೇಜವಾಬ್ದಾರಿ ಕೆಲಸಗಳನ್ನು ಒಂದೊಂದಾಗಿ ಹೇಳತೊಡಗಿದ್ರು. ಅದಲ್ಲದೆ ಕವಟಗುಪ್ಪ ಗ್ರಾಮದ ದಲಿತ ಕೇರಿಯ ಜನರ ಮನೆಗಳ ಪರಿಹಾರ ಹಣವನ್ನ ಮಾತ್ರ ಏಕೆ ತಡೆಹಿಡಿಯಲಾಗಿದೆ, ಅವರಿಂದ ಏನಾದರೂ ಲಂಚ ಬೇಕಾದರೆ ಅಧಿಕಾರಿಗಳು ಕೇಳಲಿ, ಹೇಗಾದರೂ ಮಾಡಿ ಹಣ ಕೊಡುತ್ತೇವೆ ಎಂದು ಪ್ರತಿಭಟನಾಕಾರರು ಅಧಿಕಾರಿಗಳ ಮುಂದೆ ತಮ್ಮ ಅಳಲನ್ನ ತೋಡಿಕೊಂಡ್ರು. ಸರ್, ಒಂದ ನಿಮಿಷ MD ಅವ್ರ ಟೇಬಲ್ಗೆ ಅವ್ರ ಆಫೀಸ್ನವ್ರನ್ನ ಕೇಳ್ರಿ, ಫೈಲ್ ಎಷ್ಟು ಸಲ ಹೋಗಿ ಬಂದತಿ, ಸಮಥಿಂಗ್ ಏನ್ರಿ ಕುಡಿದಿದ್ರು ಹೇಳಿ, ಮನಿ ಮಾಡಿ ಕೊಡ್ತೀವಿ. ಹಲೋ SLO ಸಾಹೇಬ್ರ ಹೇಳ್ರಲ್ಲ ಪ್ಲೀಸ್. ಹಾಂ ರೀ, ಮಿನಿಸ್ಟರ್ ಕರ್ದಲ್ಲಿ ಹೋಗ್ಯಾರ. ಹಾಂ ಹೌದು, ನಮಗೂ ಸಿಗ್ತಾ ಇಲ್ಲ. ಹೌದು. ಅಲ್ಲ, ಈಗ ಇಮಿಡಿಯೇಟ್ಲಿ ಶಾಂಕ್ಷನ್ ದುಡ್ಡು ಸೇಕರು ಸಹಿತ ನಮಗೆ 3 ತಿಂಗಳ ಟೈಮ್ ಬೇಕಾಗ್ತೈತಿ. 3 ತಿಂಗಳ ಒಳಗೆ ನಾವು ನಿಮಗೆ ಪರಿಹಾರ ಕೊಡಿಸ್ತೀವಿ ಅನ್ನುವಂಥದ್ದು ಅವರಿಗೆ ಮನವರಿಕೆ ಆಗಬೇಕು. ಆ ಮನವರಿಕೆ ಹೆಂಗೆ ಮಾಡೋದು? ಮನವರಿಕೆ ನಾವು ಕೊಡಬೇಕಲ್ಲ ಅವ್ರಿಗೆ. ನಾವು ಎಮ್ ಡಿ ಅವ್ರಿಗೆ ಮಾತಾಡ್ಲಾರ್ದ ನಾವು ಮನವರಿಕೆ ಮಾಡಿ ಕೊಟ್ಟಿವಿ. ಈಗ ನೀವು ಹೇಳಿದ್ರಿ, ನಿಮ್ಮ ಮಾತಿನ ಮೇಲೆ ನಾನು ಹೇಳಿದ್ನಿ, ನಾಳೆ ಅದು ದುಡ್ಡು ಬಿಡುಗಡೆ ಆಗಲಿಲ್ಲ, ಜಲ್ದಿ ಬರಲಿಲ್ಲ, ಆಮೇಲೆ ನೀವು ಅಪರಾಧಿಗಳಾಗ್ತೀವಿ. ಅದು ಹೆಂಗೆ ಮಾಡೋಣ ಹೇಳ್ರಿ. ನೀವು ಹೆಂಗೆ ಹೇಳ್ತೀರಿ ಹಂಗೆ. ಈಗ ಯಾಕಂದ್ರೆ ನಾವು ಇಲ್ಲಿ ಬಂದಿದ್ದೀವಿ ಅಂದ್ರೆ ಒಂದು ಜವಾಬ್ದಾರಿದಿಂದ ಅವ್ರಿಗೆ ಏನಾದರೂ ನಾವು ಹೇಳ್ಬೇಕಾಗ್ತೈತಿ. ಹೇಳ್ತೀರ, ನಾ MLA ಇಲ್ಲ, ನಾವು ಬಂದಿದ್ದೀನಿ ರೀ. ಅವ್ರು ಇರಲಿ ಬಿಡಲಿ, ನಮ್ಮದು ಕರ್ತವ್ಯ ಬಿಡ್ರಿ. ಬೀಂಗ್ ಎನ್ MLA ಆ್ಯಸ್ ಎ ಸೀನಿಯರ್ ಲೀಡರ್ ಆಫ್ ದಿ ಪಾರ್ಟಿ ಐ ಹ್ಯಾವ್ ಟು ಕಮ್ ಆ್ಯಂಡ್ ಜನರಿಗೆ ನಾವು ಸ್ಪಂದಿಸಬೇಕಾಗ್ತೈತಿ. ಪರ್ಟಿಕ್ಯುಲರ್ಲಿ ದಲಿತ ಬಾಂಧವರು ಅದಾರ, ಅವ್ರ ಆವಾಜಿಗೆ ನಾವು ಆವಾಜ್ ಕೂಡಿಸ್ಬೇಕಾಗ್ತೈತಿ ರೀ. ಅವ್ರ ಆವಾಜ್. ಹಾಂ. ಬೈಲುಂಗಲ್ ಪಟ್ಟಣದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಹಿಂದೂ ಮುಸ್ಲಿಂ ಸಮಾಜ ಬಾಂಧವರಿಂದ ಶತಮಾನದ ಮಹಾಯೋಗಿಗೆ ಭಕ್ತಿಪೂರ್ವಕ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಬೈಲಹೊಂಗಲ ಪಟ್ಟಣದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಹಿಂದೂ ಮುಸ್ಲಿಂ ಸಮಾಜದ ಬಾಂಧವರಿಂದ ಶತಮಾನದ ಮಹಾಯೋಗಿಗೆ ಶಿರಸಾಷ್ಟಾಂಗ ಪ್ರಣಾಮಗಳು ಎಂದು ನಡೆದಾಡುವ ದೇವರೆಂದೇ ಖ್ಯಾತರಾಗಿದ್ದ ತುಮಕೂರಿನ ಸಿದ್ಧಗಂಗಾ ಶ್ರೀಗಳಿಗೆ ಭಕ್ತಿಪೂರ್ವಕ ಶ್ರದ್ಧಾಂಜಲಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸಾಮಾಜಿಕ ಕಾರ್ಯಕರ್ತ ರಫೀಕ್ ಬಡ್ಗೇರ್, ಗಣ್ಯರಾದ ಮಡಿವಾಳಪ್ಪ ಹೋಟಿ, ಸೋಮನಾಥ ಸೊಪ್ಪಿಮಠ್, ಮಹಾಂತೇಶ್ ಮತ್ತಿಕೊಪ್ಪ, ಹನೀಫ್ ಬಾಗ್ವಾನ್, ಅಸೀಫ್ ಗೋವೆ ಸೇರಿದಂತೆ 100 ಹಿಂದೂ ಮುಸ್ಲಿಂ ಬಾಂಧವರು ಉಪಸ್ಥಿತರಿದ್ದರು. ಕರ್ತವ್ಯ ನಿರತ ಗ್ರಾಮ ಲೆಕ್ಕಾಧಿಕಾರಿಯ ಮೇಲೆ ಹಲ್ಲೆ ಖಂಡಿಸಿ ಗೋಕಾಕ್ ತಹಸೀಲ್ದಾರರಿಗೆ ಗೋಕಾಕ್ ತಾಲೂಕಿನ ಗ್ರಾಮ ಲೆಕ್ಕಾಧಿಕಾರಿಗಳಿಂದ ಮನವಿ ಸಲ್ಲಿಸಲಾಯಿತು. ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಗ್ರಾಮ ಲೆಕ್ಕಾಧಿಕಾರಿ ಮೇಲೆ ಹಲ್ಲೆ ನಡೆಸಿರುವುದಲ್ಲದೆ ಕಚೇರಿಯಲ್ಲಿದ್ದ ದಫ್ತರ್ ಹಾಗೂ ಪೀಠೋಪಕರಣಗಳನ್ನು ಧ್ವಂಸ ಮಾಡಿ ಸರ್ಕಾರದ ಆಸ್ತಿಯನ್ನು ಹಾನಿ ಮಾಡಿ ತಮ್ಮ ಗೂಂಡಾಗಿರಿಯನ್ನು ತೋರಿಸಿದ ಪುಂಡರನ್ನು ತಕ್ಷಣವೇ ಬಂಧಿಸಿ ಕಾನೂನಿನ ಕ್ರಮ ತೆಗೆದುಕೊಳ್ಳಲು ಗೋಕಾಕ್ ತಾಲೂಕಿನ ಗ್ರಾಮ ಲೆಕ್ಕಾಧಿಕಾರಿಗಳು ಸೇರಿ ಪ್ರತಿಭಟನೆ ನಡೆಸಿದರು. ನಂತರ ತಹಸೀಲ್ದಾರರಿಗೆ ಮನವಿ ಸಲ್ಲಿಸಿದರು. ಗಾಯಗೊಂಡ ಗ್ರಾಮ ಲೆಕ್ಕಾಧಿಕಾರಿ VL ತಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಇನ್ನು ಮುಂದೆ ಈ ರೀತಿ ಆಗದಂತೆ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಪೊಲೀಸ್ ಭದ್ರತೆ ನೀಡಲು ಒತ್ತಾಯಿಸಿದ್ರು. ಮಧ್ಯಾಹ್ನ 12 ಗಂಟೆಗೆ ನಮ್ಮ ಗ್ರಾಮ ಲೆಕ್ಕಾಧಿಕಾರಿಯಾದಂತಹ ವಿನಯ್ ತಳ್ಳಿಯವರ ಮೇಲೆ ಕೆಲವೊಂದು ದುಷ್ಕರ್ಮಿಗಳು ಅವರ ಕಚೇರಿಗೆ ನುಗ್ಗಿ ಹಲ್ಲೆ ನಡೆಸಿ ಕಚೇರಿ ಪೀಠೋಪಕರಣಗಳನ್ನು ಮುರಿದು ಅವರಿಗೆ ತೀವ್ರವಾದಂತಹ ಗಾಯಗಳನ್ನು ಮಾಡಿರ್ತಾರೆ. ಅವರ ಸರ್ಕಾರಿ ಕೆಲಸವನ್ನು ನಿರ್ವಹಿಸುತ್ತಿರುವಾಗ ಅದಕ್ಕೆ ಅಡೆತಡೆ ಮಾಡಿ ಅವರ ಮೇಲೆ ಬಹಳ ತೀವ್ರತೆಯಿಂದ ಗಾಯಗೊಂಡು ಅವರು ಸರ್ಕಾರಿ ದವಾಖಾನೆ ಗೋಕಾಕದಲ್ಲಿ ಇವತ್ತು ಅಡ್ಮಿಟ್ ಆಗಿದ್ದಾರೆ. ಇದನ್ನು ಖಂಡಿಸಿ ನಾವು ಇವತ್ತು ಎಲ್ಲರೂ ಸಾಮೂಹಿಕ ರಜೆ ಹಾಕಿ ಗ್ರಾಮ ಲೆಕ್ಕಾಧಿಕಾರಿ ಸಂಘ, ಕಂದಾಯ ನೌಕರರ ಸಂಘ, ರಾಜ್ಯ ಸರ್ಕಾರ ನೌಕರರ ಸಂಘ ಎಲ್ಲರೂ ಕೂಡಿಕೊಂಡು
ಇವತ್ತು ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸ್ತಾ ಇದ್ದೇವೆ. ಶಾಸಕ ಆನಂದ್ ಸಿಂಗ್ ಅವರ ದೂರಿನ ಆಧಾರದ ಮೇಲೆ ಎಫ್ಐಆರ್ ದಾಖಲಾಗಿದ್ದು ಗಣೇಶನ್ನು ಬಂಧಿಸಲು ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ. ಅವರನ್ನು ಈಗಾಗಲೇ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ ಎಂದು ಡಿಸಿಎಂ ಪರಮೇಶ್ವರ್ ಹೇಳಿದರು. ಸದಾಶಿವನಗರದ ಕಚೇರಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಡಿಸಿಎಂ ಜಿ ಪರಮೇಶ್ವರ್, ಆನಂದ್ ಸಿಂಗ್ ಅವರ ದೂರಿನ ಆಧಾರದ ಮೇಲೆ ಎಫ್ಐಆರ್ ದಾಖಲಾಗಿದ್ದು ಗಣೇಶನನ್ನು ಬಂಧಿಸಲು ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ. ಅವರನ್ನು ಈಗಾಗಲೇ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ಜೊತೆಗೆ ನನ್ನ ಅಧ್ಯಕ್ಷತೆಯಲ್ಲಿ ಸಮಿತಿ ರಚಿಸಿದ್ದು ಸೂಕ್ಷ್ಮ ತನಿಖೆ ನಡೆಸಿ ಪಕ್ಷಕ್ಕೆ ವರದಿ ಸಲ್ಲಿಸಿದ್ದೇವೆ ಎಂದರು. ಇನ್ನು ಸಿದ್ಧಗಂಗಾ ಶ್ರೀಗಳ ಗದ್ದುಗೆ ಒಳಗೆ ಪ್ರವೇಶಿಸಲು ಕೆಲವರ ಹೆಸರನ್ನಷ್ಟೇ ಅಂತಿಮ ಮಾಡಲಾಗಿತ್ತು. ಸಿದ್ಧಗಂಗಾ ಕಿರಿಯ ಸ್ವಾಮೀಜಿಗಳೇ ಈ ಪಟ್ಟಿಯನ್ನು ತಯಾರಿಸಿದ್ದರು. ಇದರ ಜವಾಬ್ದಾರಿಯನ್ನು ಎಸ್ಪಿ ದಿವ್ಯಾ ಅವರಿಗೆ ನೀಡಲಾಗಿತ್ತು. ಅವರಿಗೆ ಸಚಿವರ ಮುಖಪರಿಚಯ ಇಲ್ಲವೆನಿಸುತ್ತದೆ. ಯಾವುದೂ ಉದ್ದೇಶಪೂರ್ವಕವಾಗಿ ನಡೆದಿಲ್ಲ. ಇದನ್ನು ದೊಡ್ಡದಾಗಿ ಬೆಳೆಸದೆ ಇಲ್ಲಿಗೆ ನಿಲ್ಲಿಸುವುದು ಉತ್ತಮ ಎಂದರು. ಇಲ್ಲ, ಈಗ ಪೊಲೀಸ್ನವರು ಆನಂದ್ ಸಿಂಗ್ ಅವರ ಕಂಪ್ಲೇಂಟ್ ಮೇಲೆ ಈಗ ಎಫ್ಐಆರ್ ರಿಜಿಸ್ಟರ್ ಮಾಡಿದ್ದಾರೆ. ಎಫ್ಐಆರ್ನಲ್ಲಿ ಏನು ಅವರು ರಿಜಿಸ್ಟರ್ ಮಾಡಿದ್ದಾರೆ, ಸ್ವಾಭಾವಿಕವಾಗಿ ಎಫ್ಐಆರ್ ಆದಮೇಲೆ ಅವ್ರನ್ನ ಅರೆಸ್ಟ್ ಮಾಡಬೇಕಾಗ್ತದೆ. ಬೈಲಹೊಂಗಲ ತಾಲೂಕು ಪಂಚಾಯತ್ ಅಧ್ಯಕ್ಷೆ ಶೈಲಾ ಸಿದ್ದರಾಮನ್ ಇಂದು ರಾಜೀನಾಮೆ ನೀಡಿದರು. ಬೈಲಹೊಂಗಲ ತಾಲೂಕಿನ ಪಂಚಾಯಿತಿ ಅಧ್ಯಕ್ಷೆ ಶೈಲಾ ಸಿದ್ದರಾಮನಿ ರಾಜೀನಾಮೆ ನೀಡಿದ್ದಾರೆ. ವೈಯಕ್ತಿಕ ಕಾರಣಗಳಿಂದ ರಾಜೀನಾಮೆ ಸಲ್ಲಿಸಿದ ಅಧ್ಯಕ್ಷೆ, ನಾನು ಸ್ವ ಇಚ್ಛೆಯಿಂದ ಅಧ್ಯಕ್ಷೆ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತಿದ್ದೇನೆ ಎಂದು ಉಲ್ಲೇಖಿಸಿ ಅಪರ ಜಿಲ್ಲಾಧಿಕಾರಿ ಬುದಪ್ಪ ಅವರಿಗೆ ರಾಜೀನಾಮೆ ಪತ್ರ ಸಲ್ಲಿಸಿದರು. ಬೆಳಗಾವಿಯ ಹೃದಯ ಭಾಗದಲ್ಲಿ ನಿರ್ಮಾಣವಾದ ಕೇಂದ್ರ ಬಸ್ ನಿಲ್ದಾಣದ ಹತ್ತಿರವಿರುವ ರಸ್ತೆ ಬದಿ ಅಂಗಡಿಗಳ ತೆರವು ಕಾರ್ಯಾಚರಣೆ ನಡೆಯಿತು. ಬೆಳಗಾವಿಯ ಕೇಂದ್ರ ಬಸ್ ನಿಲ್ದಾಣ ಪಕ್ಕದಲ್ಲಿರುವ ರಸ್ತೆ ಬದಿಯ ಅಂಗಡಿಗಳ ತೆರವು ಕಾರ್ಯಾಚರಣೆ ಜೆಸಿಬಿ ಯಂತ್ರಗಳ ಸಹಾಯದಿಂದ ತೆರವುಗೊಳಿಸಲಾಯಿತು. ವಿಶ್ವಕರ್ಮ ಸಮಾಜ ವಿಕಾಸ ಸಂಸ್ಥೆ ಹೆಸರಿನಲ್ಲಿ ಸಿರಸಂಗಿಯಲ್ಲಿ ನಡೆಯುತ್ತಿರುವ ಅಕ್ರಮಗಳ ಕುರಿತು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣೆ ಮತ್ತು ಭ್ರಷ್ಟಾಚಾರ ನಿರ್ಮೂಲನಾ ಸಮಿತಿಯಿಂದ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾನೂನು ಬಾಹಿರವಾಗಿ ವಿಶ್ವಕರ್ಮ ಸಮಾಜ ವಿಕಾಸ ಸಂಸ್ಥೆ ಹೆಸರಿನಲ್ಲಿ ಸಿರಸಂಗಿಯಲ್ಲಿ ನಡೆಯುತ್ತಿರುವ ಅಕ್ರಮಗಳ ಕುರಿತು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣೆ ಮತ್ತು ಭ್ರಷ್ಟಾಚಾರ ನಿರ್ಮೂಲನಾ ಸಮಿತಿಯಿಂದ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಂಡಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣೆ ಮತ್ತು ಭ್ರಷ್ಟಾಚಾರ ನಿರ್ಮೂಲನಾ ಸಮಿತಿಯ ರಾಜ್ಯಾಧ್ಯಕ್ಷ ಬಸವರಾಜ ಟಿಕೆಹಳ್ಳಿ, ರಾಜ್ಯದ ವಿವಿಧೆಡೆಗಳಿಂದ ಸಿರಸಂಗಿ ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳಿಗೆ ವಂಚನೆಯಾಗುತ್ತಿರುವುದನ್ನು ಖಂಡಿಸಿ ನಮ್ಮ ಸಂಘಟನೆಯಿಂದ ಕಾನೂನಿನ ರೀತಿ ಹೋರಾಟ ಮಾಡಲಾಗುತ್ತದೆ ಎಂದು ಹೇಳಿದರು. ಆಗಿರುವ ತಪ್ಪನ್ನು ಸರಿಪಡಿಸಿಕೊಳ್ಳದೇ ಇದ್ದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಇವತ್ತಿನ ಬೆಳಗಾವಿ ಜಿಲ್ಲೆ ಹಾಗೂ ಏನು ಸವದತ್ತಿ ತಾಲೂಕಿನ ಸಿರಸಂಗಿ ಗ್ರಾಮದಲ್ಲಿರ್ತಕ್ಕಂಥ ಕಾಳಿಕಾದೇವಿ ಒಂದು ಹೆಸರಿನಲ್ಲಿ ಇವತ್ತು ಏನಂತಂದರೆ ವಿಶ್ವಕರ್ಮ ಸಮಾಜ ವಿಕಾಸ ಸಂಸ್ಥೆ ಅಂತ ಮಾಡಿಕೊಂಡು ಸುಮಾರು ಜನ ಏನು ಬರ್ತಕ್ಕಂಥ ಭಕ್ತಾದಿಗಳು ರಾಜ್ಯದಲ್ಲಿ ವಿವಿಧ ಕಡೆಯಿಂದ ಬರ್ತಕ್ಕಂಥ ಭಕ್ತಾದಿಗಳಿಂದ ಹಣಗಳನ್ನು ವಸೂಲಿ ಮಾಡುವ ಮೂಲಕ ಅವರು ಏನು ವಂಚನೆ ಮಾಡ್ತಾರೆ. ಏನಂತಂದರೆ ಇವತ್ತು ಹಣ ಭಕ್ತರು ಯಾಕೆ ಕೊಡ್ತಾರೆ ಅಂದರೆ ಅಲ್ಲಿ ಏನೋ ಆ ದೇವಿ ಒಂದು ಇಂಪ್ರೂವ್ಮೆಂಟ್ ಆಗಲಿ, ಅಲ್ಲಿ ಏನೋ ಇರ್ತಕ್ಕಂಥ ದೇವಸ್ಥಾನ ಬೆಳೀಲಿ ಅಂತ ಮಾಡ್ತಾಯಿದ್ದಾರೆ. ಬಟ್ ಇವರು ಯಾವುದೇ ರೀತಿ ಅದರಲ್ಲಿ ಅದನ್ನ ಯಾವುದೇ ರೀತಿ ಯೂಸ್ ಮಾಡ್ತಾರೆ. ಅಷ್ಟೇ ಅಲ್ಲದೆ 2001-2ರಲ್ಲಿ ಮಾತ್ರ ಅಲ್ಲಿವರೆಗೂ ಇವತ್ತು ರಿನ್ಯೂವಲ್ ಆಗಿದೆ. ಅಲ್ಲಿಂದ ಇಲ್ಲಿವರೆಗೂ ರಿನ್ಯೂವಲ್ ಎಡಿಟ್ ಏನಾಗಿಲ್ಲ. ಬಟ್ ಇವ್ರೇನು ಮಾಡ್ತಾ ಇದ್ದಾರೆ ಅಂದರೆ ರಿನ್ಯೂವಲ್ ಎಡಿಟ್ ಮಾಡಿದ್ದೀವಿ ಅಂತ ಜನರಿಗೆ ಸುಮ್ಮನೆ ತಾವೇ ಒಂದು ಬುಕ್ ಛಾಪಿಸುವ ಮೂಲಕ ಎಲ್ಲರಿಗೂ ತಲುಪಿಸೋ ಒಂದು ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾ ಈ ನಿಟ್ಟಿನಲ್ಲಿ ಹೇಳ್ತಕ್ಕಂಥದ್ದು ಒಂದೇ, ಇವತ್ತು ಏನು ನೀವು ಮಾಡ್ತಾ ಇದ್ದೀರಾ, ಈ ಭ್ರಷ್ಟಾಚಾರ ಮಾಡ್ತಾರ, ಇವತ್ತೇನು ವಂಚನೆ ಮಾಡ್ತಾ ಇದ್ದಾರೆ ಭಕ್ತರುಗಳಿಗೆ, ಆದಷ್ಟು ಬೇಗ ನೀವೇ ತಿಳ್ಕೊಂಡು ಒಳ್ಳೆಯ ರೀತಿಯಿಂದ ಹೊರಗೆ ಹೋದ್ರೆ ಭಾಳ ಉತ್ತಮ ಅನಿಸುತ್ತೆ. ಇಲ್ಲ ಅಂತಂದರೆ ಇವತ್ತಿನ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣೆ ಮತ್ತು ಭ್ರಷ್ಟಾಚಾರ ನಿರ್ಮೂಲನಾ ಸಮಿತಿಯಿಂದ ಮುಂದಿನ ದಿನಗಳಲ್ಲಿ ನಿಮ್ಮ ವಿರುದ್ಧ ನಾವು ಏನು ಕಾನೂನು ರೀತಿಯಲ್ಲಿ ಏನು ಕ್ರಮ ತಗೊಂಡು ಮುಂದಿನ ದಿನಗಳಲ್ಲಿ ಉಗ್ರವಾಗಿ ಹೋರಾಟವನ್ನು ಮಾಡುವ ಮೂಲಕ ಕಾನೂನಿಗೆ ನಿಮ್ಮನ್ನ ಶಿಕ್ಷೆ ಆಗುವಂಥ ಒಳಪಡಿಸುವಂಥ ರೀತಿಯಲ್ಲಿ ನಾವು ಮಾಡಬೇಕಂತ ಈ ಮೂಲಕ ಎಚ್ಚರಿಕೆ ನೀಡ್ತಾ ಇದ್ದೀನಿ. ಬೆಳಗಾವಿ ನಗರದ ಅಭಿವೃದ್ಧಿ ಹೆಸರಿನಲ್ಲಿ ಬುಡಾ ಪ್ರಾಧಿಕಾರ ತಮ್ಮ ಬೆಲೆ ಬಾಳುವ ಫಲವತ್ತಾದ ಭೂಮಿಯನ್ನು ಒತ್ತಾಯಪೂರ್ವಕವಾಗಿ ಪಡೆಯಲು ಯತ್ನಿಸುತ್ತಿದೆ ಎಂದು ರೈತರು ಪ್ರತಿಭಟನೆ ನಡೆಸಿದರು. ನಗರ ಅಭಿವೃದ್ಧಿ ಹೆಸರಿನಲ್ಲಿ ಬುಡಾ ಪ್ರಾಧಿಕಾರ ತಮ್ಮ ಬೆಲೆ ಬಾಳುವ ಹಾಗೂ ಫಲವತ್ತಾದ ಭೂಮಿಯನ್ನು ಒತ್ತಾಯಪೂರ್ವಕವಾಗಿ ಪಡೆಯಲು ಹವಣಿಸುತ್ತಿದೆ ಎಂದು ಆರೋಪಿಸಿ ಕನಬರ್ಗಿ ಗ್ರಾಮ ಭಾಗದ ಜಮೀನು ಮಾಲೀಕರು ಇಂದು ಪ್ರತಿಭಟನೆ ನಡೆಸಿದರು. ಕನಬರ್ಗಿ ಮುಖ್ಯ ರಸ್ತೆಯಲ್ಲಿ ಮಾಜಿ ಮಹಾಪೌರ ಶಿವಾಜಿ ಸುಂಡ್ಕರ್ ನೇತೃತ್ವದಲ್ಲಿ ರಸ್ತೆಯ ಮೇಲೆ ಟೈರ್ಗಳನ್ನು ಸುಟ್ಟು ಆಕ್ರೋಶ ವ್ಯಕ್ತಪಡಿಸಿದರು. ಯಾವುದೇ ಕಾರಣಕ್ಕೂ ತಮ್ಮ ಭೂಮಿಯನ್ನು ಬಿಟ್ಟುಕೊಡುವುದಿಲ್ಲ ಎಂದು ರೈತರು ಗುಡುಗಿದ್ರು. ಇದೇ ತಿಂಗಳು 29ರಂದು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜೊತೆ ನಡೆಯಲಿರುವ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮಕ್ಕೆ ಧಾರವಾಡದ ಸಾಧನ್ಕೇರಿಯ ಆದರ್ಶ ಶಾಲೆಯ ವಿದ್ಯಾರ್ಥಿ ಮಂಜುನಾಥ್ ಹಿರೇಮಠ್ ಆಯ್ಕೆಯಾಗಿದ್ದಾರೆ.
ಧಾರವಾಡದ ಆದರ್ಶ ಶಾಲೆಯಲ್ಲಿ ಮಂಜುನಾಥ್ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು, ಈ ವಿದ್ಯಾರ್ಥಿ ಕಳೆದ ಕೆಲವು ದಿನಗಳ ಹಿಂದೆ www.egovernment.in ವೆಬ್ಸೈಟ್ ಮೂಲಕ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮಕ್ಕೆ ಭಾಗವಹಿಸಲು ಅರ್ಜಿ ಸಲ್ಲಿಸಿದ್ದರು. ಮಂಜುನಾಥ್ ಹಿರೇಮಠ್ ಆಯ್ಕೆಯಾಗಿರುವುದು ಆದರ್ಶ ಶಾಲೆಯ ಶಿಕ್ಷಕರಿಗೆ ಅತ್ಯಂತ ಖುಷಿಯ ವಿಚಾರವಾಗಿದ್ದು, ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕರು ಸೇರಿ ಈ ಕಾರ್ಯಕ್ರಮಕ್ಕೆ ಆಯ್ಕೆಯಾದ ವಿದ್ಯಾರ್ಥಿ ಮಂಜುನಾಥ್ ಹಿರೇಮಠ್ಗೆ ಸಿಹಿ ತಿನ್ನಿಸಿ ಸಂತೋಷ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವುದು ಕೂಡ ನನಗೆ ಬಹಳ ಖುಷಿಯಾಗುತ್ತಿದೆ. ದೇಶದ ಪ್ರಧಾನಮಂತ್ರಿಯನ್ನು ಭೇಟಿ ಮಾಡುವ ಅವಕಾಶ ಸಿಕ್ಕಿದೆ ಎಂದು ಮಂಜುನಾಥ್ ಹರ್ಷ ವ್ಯಕ್ತಪಡಿಸಿದರು. ಇದು ಈ ಕ್ಷಣದ ಸುದ್ದಿ. ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ S9 TV. ಸುದ್ದಿ ನಿಮ್ಮಿಂದ, ಸದ್ದು ನಮ್ಮಿಂದ.